ತೈಲ ಸರಬರಾಜನ್ನ ಮಾಡ್ತಾ ಇತ್ತು ಇರಾನ್. ತೈಲ ಬೆಲೆ ಏರಿಕೆ ಬಗ್ಗೆ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ. ವಿಶ್ವದ ಶಾಂತಿ ಸುರಕ್ಷತೆಗೆ ನಾವು ಪಾವತಿಸುವ ಸಣ್ಣ ಬೆಲೆ ಅಂತ ಇದು. ಇರಾನ್ ಅಣ್ವಸ್ತ್ರ ಬೆದರಿಕೆ ಹೋದ್ರೆ ತೈಲ ಬೆಲೆ ಕಡಿಮೆ ಆಗುತ್ತೆ, ಆದಷ್ಟು ಬೇಗ ತೈಲ ಬೆಲೆ ಕಡಿಮೆಯಾಗಲಿದೆ ಅಂತ ಟ್ರಂಪ್ ಹೇಳಿಕೆ ನೀಡಿದ್ದಾರೆ. ಬೆಲೆ ಏರಿಕೆಗೆ ಮೂರ್ಖರು ಮಾತ್ರ ವಿಭಿನ್ನವಾಗಿ ಆಲೋಚಿಸುತ್ತಾರೆ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದೋದೇ ತೈಲ ಬೆಲೆ ಏರಿಕೆಗೆ ಕಾರಣ ಅನ್ನುವಂಥದ್ದು ಟ್ರಂಪ್ ಅಂಬೋಣ. ಯಾಕೆ ಇಷ್ಟು ದೊಡ್ಡ ಯುದ್ಧ ಮಾಡದೆ ಬೇರೆ ದಾರಿನೇ ಇರಲಿಲ್ವಾ? ಬೇರೆ ಯಾವುದೇ ತರದಲ್ಲೂ ಇರಾನ್ ಅನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಇರಲಿಲ್ವಾ? ಅಥವಾ ಇಷ್ಟೆಲ್ಲ ಆಗೋದಕ್ಕೆ ಅಮೆರಿಕ ಯಾಕೆ ಬಿಟ್ಟು? ಇಷ್ಟು ವರ್ಷಗಳ ಕಾಲ ಇರಾನ್ಗೆ ಹಿಂಬಾಗಿಲಿನಿಂದ ಪೋಷಿಸಿಕೊಂಡು ಬಂತಲ್ಲ ಉಗ್ರರನ್ನ, ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲ. ಬಹುಶಃ ಇದು ಅಮೆರಿಕದ ಒಂದು ಸಂಪ್ರದಾಯ ಅಂತ ಅನ್ಸುತ್ತೆ. ಇದನ್ನ ಪದೇ ಪದೇ ಕಾಣ್ತಾ ಇದೀವಿ ನಾವು. ಈ ಹಿಂದೆ ಇರಾಕ್ ವಿಚಾರದಲ್ಲೂ ಕೂಡ ಅಮೆರಿಕ ಅದೇ ರೀತಿ ನಡ್ಕೊಂಡಿತ್ತು. ಮೊದಲು ಸಪೋರ್ಟ್ ಮಾಡೋದು, ಆನಂತರ ಬಂದ್ಬಿಟ್ಟು ಹೊಡೆದಾಕೋದು. ತಾಲಿಬಾನ್ ವಿಚಾರದಲ್ಲೂ ಕೂಡ, ಅಫ್ಘಾನಿಸ್ತಾನದ ವಿಚಾರದಲ್ಲೂ ಕೂಡ ಅದೇ ರೀತಿ ಮೊದಲು ಉಗ್ರರನ್ನ ಶಸ್ತ್ರಾಸ್ತ್ರ ಕೈಗೆ ಕೊಟ್ಟು ಬೆಳೆಸೋದು, ಆನಂತರ ಅವ್ರ ಮೇಲೆ ದಾಳಿ ಮಾಡೋದು. ಶಸ್ತ್ರಾಸ್ತ್ರ ಮಾರುಕಟ್ಟೆಯನ್ನು ಉಳಿಸಿಕೊಳ್ಳೋದಕ್ಕೆ ಹೋಗಿ ಈ ರೀತಿ ಇಡೀ ಜಗತ್ತನ್ನ ಸಂಕಷ್ಟಕ್ಕೆ ತಳ್ಳುವಂತ ಕೆಲಸನ ಅಮೆರಿಕ ಮಾಡ್ತಾ ಇದೆಯಾ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನು ಇಸ್ರೇಲ್ನಂತಹ ದೇಶಕ್ಕೆ ಅದಕ್ಕೆ ಪ್ರಾಮಾಣಿಕವಾದ ಕಾರಣಗಳಿದ್ದಾವೆ. ಅವ್ರು ತೈಲ ಸರಬರಾಜನ್ನ ಮಾಡ್ತಾ ಇತ್ತು ಇರಾನ್. ತೈಲ ಬೆಲೆ ಏರಿಕೆ ಬಗ್ಗೆ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ. ವಿಶ್ವದ ಶಾಂತಿ ಸುರಕ್ಷತೆಗೆ ನಾವು ಪಾವತಿಸುವ ಸಣ್ಣ ಬೆಲೆ ಅಂತ ಇದು. ಇರಾನ್ ಅಣ್ವಸ್ತ್ರ ಬೆದರಿಕೆ ಹೋದ್ರೆ ತೈಲ ಬೆಲೆ ಕಡಿಮೆ ಆಗುತ್ತೆ, ಆದಷ್ಟು ಬೇಗ ತೈಲ ಬೆಲೆ ಕಡಿಮೆಯಾಗಲಿದೆ ಅಂತ ಟ್ರಂಪ್ ಹೇಳಿಕೆ ನೀಡಿದ್ದಾರೆ. ಬೆಲೆ ಏರಿಕೆಗೆ ಮೂರ್ಖರು ಮಾತ್ರ ವಿಭಿನ್ನವಾಗಿ ಆಲೋಚಿಸುತ್ತಾರೆ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದೋದೇ ತೈಲ ಬೆಲೆ ಏರಿಕೆಗೆ ಕಾರಣ ಅನ್ನುವಂಥದ್ದು ಟ್ರಂಪ್ ಅಂಬೋಣ. ಯಾಕೆ ಇಷ್ಟು ದೊಡ್ಡ ಯುದ್ಧ ಮಾಡದೆ ಬೇರೆ ದಾರಿನೇ ಇರಲಿಲ್ವಾ? ಬೇರೆ ಯಾವುದೇ ತರದಲ್ಲೂ ಇರಾನ್ ಅನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಇರಲಿಲ್ವಾ? ಅಥವಾ ಇಷ್ಟೆಲ್ಲ ಆಗೋದಕ್ಕೆ ಅಮೆರಿಕ ಯಾಕೆ ಬಿಟ್ಟು? ಇಷ್ಟು ವರ್ಷಗಳ ಕಾಲ ಇರಾನ್ಗೆ ಹಿಂಬಾಗಿಲಿನಿಂದ ಪೋಷಿಸಿಕೊಂಡು ಬಂತಲ್ಲ ಉಗ್ರರನ್ನ, ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲ. ಬಹುಶಃ ಇದು ಅಮೆರಿಕದ ಒಂದು ಸಂಪ್ರದಾಯ ಅಂತ ಅನ್ಸುತ್ತೆ. ಇದನ್ನ ಪದೇ ಪದೇ ಕಾಣ್ತಾ ಇದೀವಿ ನಾವು. ಈ ಹಿಂದೆ ಇರಾಕ್ ವಿಚಾರದಲ್ಲೂ ಕೂಡ ಅಮೆರಿಕ ಅದೇ ರೀತಿ ನಡ್ಕೊಂಡಿತ್ತು. ಮೊದಲು ಸಪೋರ್ಟ್ ಮಾಡೋದು, ಆನಂತರ ಬಂದ್ಬಿಟ್ಟು ಹೊಡೆದಾಕೋದು. ತಾಲಿಬಾನ್ ವಿಚಾರದಲ್ಲೂ ಕೂಡ, ಅಫ್ಘಾನಿಸ್ತಾನದ ವಿಚಾರದಲ್ಲೂ ಕೂಡ ಅದೇ ರೀತಿ ಮೊದಲು ಉಗ್ರರನ್ನ ಶಸ್ತ್ರಾಸ್ತ್ರ ಕೈಗೆ ಕೊಟ್ಟು ಬೆಳೆಸೋದು, ಆನಂತರ ಅವ್ರ ಮೇಲೆ ದಾಳಿ ಮಾಡೋದು. ಶಸ್ತ್ರಾಸ್ತ್ರ ಮಾರುಕಟ್ಟೆಯನ್ನು ಉಳಿಸಿಕೊಳ್ಳೋದಕ್ಕೆ ಹೋಗಿ ಈ ರೀತಿ ಇಡೀ ಜಗತ್ತನ್ನ ಸಂಕಷ್ಟಕ್ಕೆ ತಳ್ಳುವಂತ ಕೆಲಸನ ಅಮೆರಿಕ ಮಾಡ್ತಾ ಇದೆಯಾ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನು ಇಸ್ರೇಲ್ನಂತಹ ದೇಶಕ್ಕೆ ಅದಕ್ಕೆ ಪ್ರಾಮಾಣಿಕವಾದ ಕಾರಣಗಳಿದ್ದಾವೆ. ಅವ್ರು ತೈಲ ಸರಬರಾಜನ್ನ ಮಾಡ್ತಾ ಇತ್ತು ಇರಾನ್. ತೈಲ ಬೆಲೆ ಏರಿಕೆ ಬಗ್ಗೆ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ. ವಿಶ್ವದ ಶಾಂತಿ ಸುರಕ್ಷತೆಗೆ ನಾವು ಪಾವತಿಸುವ ಸಣ್ಣ ಬೆಲೆ ಅಂತ ಇದು. ಇರಾನ್ ಅಣ್ವಸ್ತ್ರ ಬೆದರಿಕೆ ಹೋದ್ರೆ ತೈಲ ಬೆಲೆ ಕಡಿಮೆ ಆಗುತ್ತೆ, ಆದಷ್ಟು ಬೇಗ ತೈಲ ಬೆಲೆ ಕಡಿಮೆಯಾಗಲಿದೆ ಅಂತ ಟ್ರಂಪ್ ಹೇಳಿಕೆ ನೀಡಿದ್ದಾರೆ. ಬೆಲೆ ಏರಿಕೆಗೆ ಮೂರ್ಖರು ಮಾತ್ರ ವಿಭಿನ್ನವಾಗಿ ಆಲೋಚಿಸುತ್ತಾರೆ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದೋದೇ ತೈಲ ಬೆಲೆ ಏರಿಕೆಗೆ ಕಾರಣ ಅನ್ನುವಂಥದ್ದು ಟ್ರಂಪ್ ಅಂಬೋಣ. ಯಾಕೆ ಇಷ್ಟು ದೊಡ್ಡ ಯುದ್ಧ ಮಾಡದೆ ಬೇರೆ ದಾರಿನೇ ಇರಲಿಲ್ವಾ? ಬೇರೆ ಯಾವುದೇ ತರದಲ್ಲೂ ಇರಾನ್ ಅನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಇರಲಿಲ್ವಾ? ಅಥವಾ ಇಷ್ಟೆಲ್ಲ ಆಗೋದಕ್ಕೆ ಅಮೆರಿಕ ಯಾಕೆ ಬಿಟ್ಟು? ಇಷ್ಟು ವರ್ಷಗಳ ಕಾಲ ಇರಾನ್ಗೆ ಹಿಂಬಾಗಿಲಿನಿಂದ ಪೋಷಿಸಿಕೊಂಡು ಬಂತಲ್ಲ ಉಗ್ರರನ್ನ, ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲ. ಬಹುಶಃ ಇದು ಅಮೆರಿಕದ ಒಂದು ಸಂಪ್ರದಾಯ ಅಂತ ಅನ್ಸುತ್ತೆ. ಇದನ್ನ ಪದೇ ಪದೇ ಕಾಣ್ತಾ ಇದೀವಿ ನಾವು. ಈ ಹಿಂದೆ ಇರಾಕ್ ವಿಚಾರದಲ್ಲೂ ಕೂಡ ಅಮೆರಿಕ ಅದೇ ರೀತಿ ನಡ್ಕೊಂಡಿತ್ತು. ಮೊದಲು ಸಪೋರ್ಟ್ ಮಾಡೋದು, ಆನಂತರ ಬಂದ್ಬಿಟ್ಟು ಹೊಡೆದಾಕೋದು. ತಾಲಿಬಾನ್ ವಿಚಾರದಲ್ಲೂ ಕೂಡ, ಅಫ್ಘಾನಿಸ್ತಾನದ ವಿಚಾರದಲ್ಲೂ ಕೂಡ ಅದೇ ರೀತಿ ಮೊದಲು ಉಗ್ರರನ್ನ ಶಸ್ತ್ರಾಸ್ತ್ರ ಕೈಗೆ ಕೊಟ್ಟು ಬೆಳೆಸೋದು, ಆನಂತರ ಅವ್ರ ಮೇಲೆ ದಾಳಿ ಮಾಡೋದು. ಶಸ್ತ್ರಾಸ್ತ್ರ ಮಾರುಕಟ್ಟೆಯನ್ನು ಉಳಿಸಿಕೊಳ್ಳೋದಕ್ಕೆ ಹೋಗಿ ಈ ರೀತಿ ಇಡೀ ಜಗತ್ತನ್ನ ಸಂಕಷ್ಟಕ್ಕೆ ತಳ್ಳುವಂತ ಕೆಲಸನ ಅಮೆರಿಕ ಮಾಡ್ತಾ ಇದೆಯಾ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನು ಇಸ್ರೇಲ್ನಂತಹ ದೇಶಕ್ಕೆ ಅದಕ್ಕೆ ಪ್ರಾಮಾಣಿಕವಾದ ಕಾರಣಗಳಿದ್ದಾವೆ. ಅವ್ರು ತೈಲ ಸರಬರಾಜನ್ನ ಮಾಡ್ತಾ ಇತ್ತು ಇರಾನ್. ತೈಲ ಬೆಲೆ ಏರಿಕೆ ಬಗ್ಗೆ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ. ವಿಶ್ವದ ಶಾಂತಿ ಸುರಕ್ಷತೆಗೆ ನಾವು ಪಾವತಿಸುವ ಸಣ್ಣ ಬೆಲೆ ಅಂತ ಇದು. ಇರಾನ್ ಅಣ್ವಸ್ತ್ರ ಬೆದರಿಕೆ ಹೋದ್ರೆ ತೈಲ ಬೆಲೆ ಕಡಿಮೆ ಆಗುತ್ತೆ, ಆದಷ್ಟು ಬೇಗ ತೈಲ ಬೆಲೆ ಕಡಿಮೆಯಾಗಲಿದೆ ಅಂತ ಟ್ರಂಪ್ ಹೇಳಿಕೆ ನೀಡಿದ್ದಾರೆ. ಬೆಲೆ ಏರಿಕೆಗೆ ಮೂರ್ಖರು ಮಾತ್ರ ವಿಭಿನ್ನವಾಗಿ ಆಲೋಚಿಸುತ್ತಾರೆ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದೋದೇ ತೈಲ ಬೆಲೆ ಏರಿಕೆಗೆ ಕಾರಣ ಅನ್ನುವಂಥದ್ದು ಟ್ರಂಪ್ ಅಂಬೋಣ. ಯಾಕೆ ಇಷ್ಟು ದೊಡ್ಡ ಯುದ್ಧ ಮಾಡದೆ ಬೇರೆ ದಾರಿನೇ ಇರಲಿಲ್ವಾ? ಬೇರೆ ಯಾವುದೇ ತರದಲ್ಲೂ ಇರಾನ್ ಅನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಇರಲಿಲ್ವಾ? ಅಥವಾ ಇಷ್ಟೆಲ್ಲ ಆಗೋದಕ್ಕೆ ಅಮೆರಿಕ ಯಾಕೆ ಬಿಟ್ಟು? ಇಷ್ಟು ವರ್ಷಗಳ ಕಾಲ ಇರಾನ್ಗೆ
ಹಿಂಬಾಗಿಲಿನಿಂದ ಪೋಷಿಸಿಕೊಂಡು ಬಂತಲ್ಲ ಉಗ್ರರನ್ನ, ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲ. ಬಹುಶಃ ಇದು ಅಮೆರಿಕಾದ ಒಂದು ಸಂಪ್ರದಾಯ ಅಂತ ಅನ್ಸುತ್ತೆ. ಇದನ್ನ ಪದೇ ಪದೇ ಕಾಣ್ತಾ ಇದೀವಿ ನಾವು. ಈ ಹಿಂದೆ ಇರಾಕ್ ವಿಚಾರದಲ್ಲೂ ಕೂಡ ಅಮೆರಿಕ ಅದೇ ರೀತಿ ನಡ್ಕೊಂಡಿತ್ತು. ಮೊದಲು ಸಪೋರ್ಟ್ ಮಾಡೋದು, ಆನಂತರ ಬಂದ್ಬಿಟ್ಟು ಹೊಡೆದಾಕೋದು. ತಾಲಿಬಾನ್ ವಿಚಾರದಲ್ಲೂ ಕೂಡ, ಅಫ್ಘಾನಿಸ್ತಾನದ ವಿಚಾರದಲ್ಲೂ ಕೂಡ ಅದೇ ರೀತಿ ಮೊದಲು ಉಗ್ರರನ್ನ ಶಸ್ತ್ರಾಸ್ತ್ರ ಕೈಗೆ ಕೊಟ್ಟು ಬೆಳೆಸೋದು, ಅನಂತರ ಅವ್ರ ಮೇಲೆ ದಾಳಿ ಮಾಡೋದು. ಶಸ್ತ್ರಾಸ್ತ್ರ ಮಾರುಕಟ್ಟೆಯನ್ನು ಉಳಿಸಿಕೊಳ್ಳೋದಕ್ಕೆ ಹೋಗಿ ಈ ರೀತಿ ಇಡೀ ಜಗತ್ತನ್ನ ಸಂಕಷ್ಟಕ್ಕೆ ತಳ್ಳುವಂತ ಕೆಲಸನ ಅಮೆರಿಕ ಮಾಡ್ತಾ ಇದೆಯಾ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನು ಇಸ್ರೇಲ್ನಂತಹ ದೇಶಕ್ಕೆ ಅದಕ್ಕೆ ಪ್ರಾಮಾಣಿಕವಾದ ಕಾರಣಗಳಿದ್ದಾವೆ. ಅವ್ರು ತೈಲ ಸರಬರಾಜನ್ನ ಮಾಡ್ತಾ ಇತ್ತು. ಇರಾನ್ ತೈಲ ಬೆಲೆ ಏರಿಕೆ ಬಗ್ಗೆ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ. ವಿಶ್ವದ ಶಾಂತಿ ಸುರಕ್ಷತೆಗೆ ನಾವು ಪಾವತಿಸುವ ಸಣ್ಣ ಬೆಲೆ ಅಂತ ಇದು. ಇರಾನ್ ಅಣ್ವಸ್ತ್ರ ಬೆದರಿಕೆ ಹೋದ್ರೆ ತೈಲ ಬೆಲೆ ಕಡಿಮೆ ಆಗತ್ತೆ, ಆದಷ್ಟು ಬೇಗ ತೈಲ ಬೆಲೆ ಕಡಿಮೆಯಾಗಲಿದೆ ಅಂತ ಟ್ರಂಪ್ ಹೇಳಿಕೆ ನೀಡಿದ್ದಾರೆ. ಬೆಲೆ ಏರಿಕೆಗೆ ಮೂರ್ಖರು ಮಾತ್ರ ವಿಭಿನ್ನವಾಗಿ ಆಲೋಚಿಸುತ್ತಾರೆ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದೋದೇ ತೈಲ ಬೆಲೆ ಏರಿಕೆಗೆ ಕಾರಣ ಅನ್ನುವಂಥದ್ದು ಟ್ರಂಪ್ ಅಂಬೋಣ. ಯಾಕೆ ಇಷ್ಟು ದೊಡ್ಡ ಯುದ್ಧ ಮಾಡದೆ ಬೇರೆ ದಾರಿನೇ ಇರಲಿಲ್ವಾ? ಬೇರೆ ಯಾವುದೇ ತರದಲ್ಲೂ ಇರಾನ್ ಅನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಇರಲಿಲ್ವಾ? ಅಥವಾ ಇಷ್ಟೆಲ್ಲ ಆಗೋದಕ್ಕೆ ಅಮೆರಿಕ ಯಾಕೆ ಬಿಡ್ತು? ಇಷ್ಟು ವರ್ಷಗಳ ಕಾಲ ಇರಾನ್ಗೆ ಹಿಂಬಾಗಿಲಿನಿಂದ ಪೋಷಿಸಿಕೊಂಡು ಬಂತಲ್ಲ ಉಗ್ರರನ್ನ, ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲ. ಬಹುಶಃ ಇದು ಅಮೆರಿಕಾದ ಒಂದು ಸಂಪ್ರದಾಯ ಅಂತ ಅನ್ಸುತ್ತೆ. ಇದನ್ನ ಪದೇ ಪದೇ ಕಾಣ್ತಾ ಇದೀವಿ ನಾವು. ಈ ಹಿಂದೆ ಇರಾಕ್ ವಿಚಾರದಲ್ಲೂ ಕೂಡ ಅಮೆರಿಕ ಅದೇ ರೀತಿ ನಡ್ಕೊಂಡಿತ್ತು. ಮೊದಲು ಸಪೋರ್ಟ್ ಮಾಡೋದು, ಆನಂತರ ಬಂದ್ಬಿಟ್ಟು ಹೊಡೆದಾಕೋದು. ತಾಲಿಬಾನ್ ವಿಚಾರದಲ್ಲೂ ಕೂಡ, ಅಫ್ಘಾನಿಸ್ತಾನದ ವಿಚಾರದಲ್ಲೂ ಕೂಡ ಅದೇ ರೀತಿ ಮೊದಲು ಉಗ್ರರನ್ನ ಶಸ್ತ್ರಾಸ್ತ್ರ ಕೈಗೆ ಕೊಟ್ಟು ಬೆಳೆಸೋದು, ಅನಂತರ ಅವ್ರ ಮೇಲೆ ದಾಳಿ ಮಾಡೋದು. ಶಸ್ತ್ರಾಸ್ತ್ರ ಮಾರುಕಟ್ಟೆಯನ್ನು ಉಳಿಸಿಕೊಳ್ಳೋದಕ್ಕೆ ಹೋಗಿ ಈ ರೀತಿ ಇಡೀ ಜಗತ್ತನ್ನ ಸಂಕಷ್ಟಕ್ಕೆ ತಳ್ಳುವಂತ ಕೆಲಸನ ಅಮೆರಿಕ ಮಾಡ್ತಾ ಇದೆಯಾ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನು ಇಸ್ರೇಲ್ನಂತಹ ದೇಶಕ್ಕೆ ಅದಕ್ಕೆ ಪ್ರಾಮಾಣಿಕವಾದ ಕಾರಣಗಳಿದ್ದಾವೆ. ಅವ್ರು ತೈಲ ಸರಬರಾಜನ್ನ ಮಾಡ್ತಾ ಇತ್ತು. ಇರಾನ್ ತೈಲ ಬೆಲೆ ಏರಿಕೆ ಬಗ್ಗೆ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ. ವಿಶ್ವದ ಶಾಂತಿ ಸುರಕ್ಷತೆಗೆ ನಾವು ಪಾವತಿಸುವ ಸಣ್ಣ ಬೆಲೆ ಅಂತ ಇದು. ಇರಾನ್ ಅಣ್ವಸ್ತ್ರ ಬೆದರಿಕೆ ಹೋದ್ರೆ ತೈಲ ಬೆಲೆ ಕಡಿಮೆ ಆಗತ್ತೆ, ಆದಷ್ಟು ಬೇಗ ತೈಲ ಬೆಲೆ ಕಡಿಮೆಯಾಗಲಿದೆ ಅಂತ ಟ್ರಂಪ್ ಹೇಳಿಕೆ ನೀಡಿದ್ದಾರೆ. ಬೆಲೆ ಏರಿಕೆಗೆ ಮೂರ್ಖರು ಮಾತ್ರ ವಿಭಿನ್ನವಾಗಿ ಆಲೋಚಿಸುತ್ತಾರೆ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದೋದೇ ತೈಲ ಬೆಲೆ ಏರಿಕೆಗೆ ಕಾರಣ ಅನ್ನುವಂಥದ್ದು ಟ್ರಂಪ್ ಅಂಬೋಣ. ಯಾಕೆ ಇಷ್ಟು ದೊಡ್ಡ ಯುದ್ಧ ಮಾಡದೆ ಬೇರೆ ದಾರಿನೇ ಇರಲಿಲ್ವಾ? ಬೇರೆ ಯಾವುದೇ ತರದಲ್ಲೂ ಇರಾನ್ ಅನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಇರಲಿಲ್ವಾ? ಅಥವಾ ಇಷ್ಟೆಲ್ಲ ಆಗೋದಕ್ಕೆ ಅಮೆರಿಕ ಯಾಕೆ ಬಿಡ್ತು? ಇಷ್ಟು ವರ್ಷಗಳ ಕಾಲ ಇರಾನ್ಗೆ ಹಿಂಬಾಗಿಲಿನಿಂದ ಪೋಷಿಸಿಕೊಂಡು ಬಂತಲ್ಲ ಉಗ್ರರನ್ನ, ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲ. ಬಹುಶಃ ಇದು ಅಮೆರಿಕಾದ ಒಂದು ಸಂಪ್ರದಾಯ ಅಂತ ಅನ್ಸುತ್ತೆ. ಇದನ್ನ ಪದೇ ಪದೇ ಕಾಣ್ತಾ ಇದೀವಿ ನಾವು. ಈ ಹಿಂದೆ ಇರಾಕ್ ವಿಚಾರದಲ್ಲೂ ಕೂಡ ಅಮೆರಿಕ ಅದೇ ರೀತಿ ನಡ್ಕೊಂಡಿತ್ತು. ಮೊದಲು ಸಪೋರ್ಟ್ ಮಾಡೋದು, ಆನಂತರ ಬಂದ್ಬಿಟ್ಟು ಹೊಡೆದಾಕೋದು. ತಾಲಿಬಾನ್ ವಿಚಾರದಲ್ಲೂ ಕೂಡ, ಅಫ್ಘಾನಿಸ್ತಾನದ ವಿಚಾರದಲ್ಲೂ ಕೂಡ ಅದೇ ರೀತಿ ಮೊದಲು ಉಗ್ರರನ್ನ ಶಸ್ತ್ರಾಸ್ತ್ರ ಕೈಗೆ ಕೊಟ್ಟು ಬೆಳೆಸೋದು, ಅನಂತರ ಅವ್ರ ಮೇಲೆ ದಾಳಿ ಮಾಡೋದು. ಶಸ್ತ್ರಾಸ್ತ್ರ ಮಾರುಕಟ್ಟೆಯನ್ನು ಉಳಿಸಿಕೊಳ್ಳೋದಕ್ಕೆ ಹೋಗಿ ಈ ರೀತಿ ಇಡೀ ಜಗತ್ತನ್ನ ಸಂಕಷ್ಟಕ್ಕೆ ತಳ್ಳುವಂತ ಕೆಲಸನ ಅಮೆರಿಕ ಮಾಡ್ತಾ ಇದೆಯಾ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನು ಇಸ್ರೇಲ್ನಂತಹ ದೇಶಕ್ಕೆ ಅದಕ್ಕೆ ಪ್ರಾಮಾಣಿಕವಾದ ಕಾರಣಗಳಿದ್ದಾವೆ.